ಕುಂಭ ರಾಶಿಯವರೇ, ಈ ಕ್ಷಣವೇ ನಿಮ್ಮ ಜೀವನದ ಅತ್ಯಂತ ಮಹತ್ವಪೂರ್ಣ ಪಡೆ. ಆಲೋಚಿಸಿ ನೋಡಿ. ನಿಮ್ಮ ಪ್ರಾರ್ಥನೆ ಮತ್ತು ನಿಮ್ಮ ನೋವುಗಳು ಈ ನಿಮಿಷದಲ್ಲಿ ದೈವಿಕ ಕಿವಿಗಳನ್ನು ಸ್ಪರ್ಶಿಸಿವೆ. ಜೀವನದ ಈ ತುಮುಳುತ್ತ ಕ್ಷಣದಲ್ಲಿ ಬ್ರಹ್ಮಾಂಡದ ಶಕ್ತಿಗಳು ನಿಮ್ಮ ಭವಿಷ್ಯತ್ತಿನ ಪಥವನ್ನು ಪುನರ್ನಿರ್ಧರಿಸುವ ಕೆಲಸ ಮಾಡುತ್ತಿವೆ. ಈ ದೇವಿ ಶಕ್ತಿಯ ಆಶೀರ್ವಾದ, ಈ ಸಾಂತ್ವನದ ಸಂದೇಶ, ಇದು ಕೇವಲ ಹೇಳುವ ಮಾತಲ್ಲ, ಇದು ನಿಮ್ಮ ಮೇಲೆ ಬೀಳುವ ದೈವಿಕ ನೋಟದ ಚಿಹ್ನೆ. ಕುಂಭ ರಾಶಿಯವರೇ, ನಿಮ್ಮ ನಕ್ಷತ್ರಗಳು ಯಾವುದೋ ರಹಸ್ಯ ಬೆರಳು ಚಿಹ್ನೆ ಬಿಡುತ್ತಿವೆ. ಇಂದಿನ ಗ್ರಹಗಳ ಸ್ಥಿತಿ, ಈ ಬ್ರಹ್ಮಾಂಡೀಯ ಗೊಂಬೆಗಳ ಕೃತ್ಯ ಎಷ್ಟು ಬಲಿಷ್ಠ ಮತ್ತು ಏಕೀಕರಣದ ಅರ್ಥ ನೀಡುತ್ತಿವೆ. ನಿಮ್ಮ ಅಂತರ್ಮನವು ಸತ್ತಿರುವ ಆಶೆಗಳನ್ನು ಕೈಯಿಂದ ಹಿಡಿದಿರಬಹುದೇ, ಆದರೆ ವಿಶ್ವವು ಅದನ್ನು ನೋಡುತ್ತಿದೆ. ಈ ಕ್ಷಣ, ಈ ಪ್ರಸ್ತುತ ಸಮಯ, ಇದು ನಿಮ್ಮ ಅಪ್ರತ್ಯಾಶಿತ ಪರಿವರ್ತನೆಯ ಪ್ರವೇಶದ್ವಾರ. ಬಹಳ ದಿನ ತುಂಬಾ ಬಿಡುಗಲಿಸಿರುವ ದುಃಖ, ನಿರುತ್ಸಾಹ ಮತ್ತು ಆತ್ಮಶಂಕೆಯ ಪರಿಣತಿ ನಿಮ್ಮನ್ನು ಮೆಲುತ್ತಿರುವುದನ್ನು ನಾನು ಅರ್ಥ ಮಾಡುತ್ತೇನೆ. ಪ್ರತಿದಿನ ನಿಮ್ಮ ದಯೆ ನಿರೂಪಣೆ ನಿಜ ಪಾರದರ್ಶಕ ಶಾಂತಿಗೆ ಪೌಚದೆ ಗೋಲಾಕಾರ ಬುಗುರು ಜುಕ ಕಟಟಿದೆ ಸೆಳೆದಿರುವೆ. ಸಾಕಷ್ಟು ಸಾಕುವೆ. ಈ ರಾತ್ರಿ, ಈ ನಿಮಿಷ ದೇವತೆ ಕೇಳಿದೆ ನಿಮ್ಮ ಮೂಕ ನಿನ್ನೆ ನೋಡು. ಬ್ರಹ್ಮಾಂಡೀಯ ನಿಖುತ್ಸಿ ಪರಮೇಶ್ವರದ ಘಟಕಗಳು ತೆರಪೆ ಮತ್ತು ಭೂಮಿ ಸಸ್ಪೆ ಬಾಗೆ ಜಾಗೃತ ಮತ್ತು ನಿಮ್ಮನ್ನು ಲಕ್ಷ್ಯಬಿಡಿಸುತ್ತಿವೆ. ಕುಂಭ ರಾಶಿಯವರೇ, ನಿಮ್ಮ ಜನ್ಮ ರಾಶಿಯ ಮೂಲ ಶಕ್ತಿ, ಅದು ಕುಂಬರೆಯ ಜಲಪಾತ್ರ ಹೊತ್ತು ಸಮಾಜಕ್ಕೆ ನೀಡುವುದು ವಿಜ್ಞಾನದ ನೆಲೆ, ಸ್ವತಂತ್ರತೆಯ ಸ್ವರ್ಗೀಯ ಬಾಗೆ. ಈ ನಕ್ಷತ್ರೀಯ ಗುಣ ನಿಮ್ಮ ಜೀವನದ ಆಧಾರ. ಆದರೆ ಇಸಿನಾಲು ನಿಮ್ಮ ವಿಯೋಜನೆಯ ಜೋಳಕ್ಕೆ, ನಿಪೋಟಿಯ ಭ್ರಾಂತಿಗೆ ಸಂಪೃಕ್ತವಾಗಿರುವೆ, ಆ ದುಃಖವೇ ಚಾಲುಡುತ್ತದೆ. ಎಲ್ಲ ಈ ಬರವು ಮೂಲ ಶಕ್ತಿಗಳು ಗ್ರಹಗಳ ಸ್ಥಿತಿಯ ಮೂಲಕ ಬೆರೆಯುತ್ತಿವೆ. ಈ ಕಾಲದಲ್ಲಿ ಗುರು ಅಥವಾ ಭೃಗುವು ನಿಮ್ಮ ಪರಿಪೂರ್ಣ ವೈದ್ಯೋತ್ತಮ ಮಾರ್ಗದಲ್ಲಿ ದೀಪ್ತಿಪೂರ್ಣ ಭೂಮಿಕೆ ನೀಡುತ್ತಿದೆ. ಗುರುದೇವನ ದೃಷ್ಟಿ ನಿಮ್ಮ ಆತ್ಮಕ್ಕೆ ಸ್ಫೂರ್ತಿ ಮತ್ತು ನಿಜತಾ ನಾಣ್ಯ ಮಾರ್ಗದ ಪ್ರಕಾಶ ಒಡ್ಡುತ್ತಿದೆ. ನಿಮ್ಮ ಸಾಮರ್ಥ್ಯ, ನಿಮ್ಮ ಬುದ್ಧಿ, ನಿಮ್ಮ ಶಾಸ್ತ್ರದ ಗ್ರಹಣ, ಇವೆಲ್ಲ ಇದೇ ಕಾಲದಲ್ಲಿ ಶೃಂಗಾರ ಪಡೆಯುವುದು. ಗುರುವು ನೀಗಿಯ ಬ್ರಹ್ಮಾಂಡೀಯ ಕೃಪೆಯ ದೌಸ್ಯ ನಿಮ್ಮುದೇ ಬಿಡೋ ಮೌದೊಡೋದೆ ಹೌದು, ಆದರೆ ತೆರೆ ಪಡೆದು ಅದೇ ರೂಪದಲ್ಲಿ ಶನಿದೇವನ ಪರಿಣತಿಯು ಅತ್ಯಂತ ಆಚರಣೆಯ ಪರೀಕ್ಷೆಯಾಗಿ ನಿಮ್ಮ ಜೀವನದಲ್ಲಿ ಇರುತ್ತದೆ. ಶನಿ ಕರ್ಮದ ಭಿಕ್ಷುಕ್, ನೈತಿಕತೆಯ ರಕ್ಷಣಾಧಿಕಾರಿ. ಇವನು ಕಪೋರ ಆದರೆ ನ್ಯಾಯಮೂರ್ತಿ. ಈ ದಿನಗಳಲ್ಲಿ ಶನಿ ನಿಮ್ಮನ್ನು ಸುಖದಲ್ಲಿ ನೂಬೆಂದಿಸುವುದನ್ನು ಸುಲಭಕರುವುದಿಲ್ಲ, ಆದರೆ ನಿಮ್ಮನ್ನು ನಿಮ್ಮ ಸರಿ ಪಥಕ್ಕೆ ತೆಗೆದುಕೊಂಡೇ ಜಡಿದೆ ಮತ್ತು ನಿಮ್ಮನ್ನು ನಿಜವಾದ ಶಕ್ತಿಯಿಂದ ಭೂಮಿಯಲ್ಲಿ ಬೀಳುತ್ತದೆ. ಈ ಶನಿ ದಾಸೆಗಲ್ಲಿ ನಿಜ ಜೀವನದ ನಿರ್ಮಾಣದ ಮೌಲ್ಯ ನಿಮ್ಮ ಹೃದಯಕ್ಕೆ ಸ್ಥಿರೀಕರಿಸುತ್ತದೆ. ರಾಹು ಮತ್ತು ಕೇತುವನ ಕಿಗಳೇ ಬರಹ ಸಮಯದ ತೋರದ ಪರಿಣತಿ ಪಾಠನೆಯಿಂದ ನಿಮ್ಮ ಜೀವನದ ಅಲೋಕ ಬಾಗೆ ನುಡಿದುವೆ. ಬುದ್ಧಿ ಹಲಿದು ಪೆಟೆಯೇ ಸರಿ ಸಂಪರ್ಕ, ಧರ್ಮಕ್ಕೆ ಅಂತರಾಳ ಸಂಪರ್ಕ. ರಾಹುವು ತುಚ್ಛ ಜಿತೆ ತೆರೆದೋ ಮಾಯೆಯ ರಾಜ್ಯ ಅಗ್ರಹಣೀಯ ಕಾಮನೆಗೆ ಸೇರಿಸುತ್ತಿದೆ. ಈ ಕೇತುವು ಲಾಗಿತುಕ್ಕೆ ಆತ್ಮಪೂರ್ವೋತ್ತರ ಕರ್ಮದ ಛಾಯೆ ನಿಮ್ಮನ್ನು ಜೀವನದ ಮಡಕ್ಕೆ ಸೂಚನೆ ನೀಡುತ್ತದೆ. ಆಧ್ಯಾತ್ಮಿಕ ಗರಣೆಗೆ ದಯನುಬಂಧ, ಜಾಗೃತಿ ಮತ್ತು ವಿವೇಕದ ಈ ಮಹತ್ತರ ಸಮಯದಲ್ಲಿ ನಿಮ್ಮ ಬುದ್ಧಿ ಮತ್ತು ಆತ್ಮ ಅವರು ಉತ್ಪನ್ನ ಹಿರಿದುವೆ ಅರ್ಥಾಪನವೇ ಅರ್ಥಕ್ಕಿಮ್ಮ. ಗ್ರಹಗಳ ಪಿತೃಕೃತ್ಯ, ತಾರಕಗಳ ಮೌಲ್ಯ ಸಾಕ್ಷ್ಯ, ಇದೆಲ್ಲ ನಿಮ್ಮನ್ನು ನಿಮ್ಮ ಸುಪ್ತ ಶಕ್ತಿಗೆ ಸೇರಿತಿಲ್ಲ. ಅದು ಮೇಲುಚೆ ಎಷ್ಟ ಬಾಹ್ಯ ಬಲವಾಗಿ ಮಿತ್ರೋತ್ಪನ್ನ. ಈ ಗ್ರಹಗಳ ಪುತ್ರೆ ಕರ್ಮನೋಷಣ, ನಿಮ್ಮ ನೈಮಿತ್ತಿಕ ಪರಿವರ್ತನೆ, ಇದು ಅಶಪೇದಿಕ ಸರಿ ಮತ್ತು ಹಾಗೆ ರಜಿತಾರ್ಥಿಕತ್ವ ಹೇಗೆ ಕೃತ್ರಿಮ. ಕುಂಭ ರಾಶಿಯವರೇ, ಈ ಪವಿತ್ರ ಕ್ಷಣದಲ್ಲಿ ನಾನು ನಿಮ್ಮನ್ನು ಏನೋ ಹೆದೋಲಿಸಲು ಕೇಳುತ್ತೇನೆ. ಭಾವಕ ನಿಜತ್ವದ ಸಂಪರ್ಕ ಏರೋಪು. ನಿಮ್ಮ ಎಂದಿನ ದೇವರು, ನಿಮ್ಮೆತ್ರ ದೈವಶಕ್ತಿ, ನಿಮ್ಮ ಇಷ್ಟ ದೇವರನ್ನು ನೆನೆದುಕೊಂಡು ನಮನ ಮಾಡಿ. ಆ ದೇವರ ಹೆಸರನ್ನು ತಿಳಿಸಿ. ಈ ಟಿಪ್ಪಣಿಯ ಭಾಗಕ್ಕೆ ಸಂವಾದದಲ್ಲಿ ಅನುಕ್ಷೋಭ, ಪ್ರೀತಿ, ಸರ್ವಕ್ಷಮತ್ವ. ನಿಮ್ಮ ಆಧ್ಯಾತ್ಮಿಕ ಚಿಂತನೆ ಈ ವಿಡಿಯೋದೊಂದಿಗೆ ಸಂಯೋಜಿತವಾಗಿರಲಿ ಮತ್ತು ಹೃದಯ ವಿವೋಚನ, ಭಾವಿಕತೆ, ಧರ್ಮಾಹ್ವಾನದೆ ಎಂದರೆ ನಿಮ್ಮ ಬಾಯಿಯಿಂದ ಮುರಳುವುದು ಲೋಕೆ ದಿಗಂಬರವಾಗಿ ವರ್ತನೆ. ನಿಮ್ಮ ಪ್ರಿಯ, ನಿಮ್ಮ ಅರಣ್ಯ, ನಿಮ್ಮ ದೇವನೇ, ಆತ್ಮ ಸ್ವರ್ಗೀಯ ಹೆಸರು ಮುರುವೆಂಬೆ ಸ್ನೇಹ ಸಾಕ್ಷ್ಯ ಅಥವಾ ಲಾಗಿತು ನಮ್ಮ ಪವಿತ್ರ ಪುಡೆತೆ, ನಮ್ಮೆತ್ರ ಬ್ರಹ್ಮಾಂಡೀಯ ಮಾತು, ನಮ್ಮ ಉಸಿರ. ಇದೀಗ ನಾನು ನಿಮ್ಮ ಆತ್ಮಕ ಶಕ್ತಿಗೆ ಔಷಧವಾಗಿ ಕೆಲವು ಪವಿತ್ರ ಪರಿಹಾರಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರುತ್ತಿದ್ದೇನೆ. ಈ ಪರಿಹಾರಗಳು ಸರಳವಾಗಿದ್ದರೂ ಅವುಗಳ ಶಕ್ತಿ ಅಸಾಧಾರಣವಾಗಿದೆ. ಕುಂಭ ರಾಶಿಯ ಜನರೇ, ನಿಮ್ಮ ನಕ್ಷತ್ರಗಳು ಈ ಮಾಸಗಳಲ್ಲಿ ಅತಿ ಸಾಮರ್ಥ್ಯವಂತವಾಗಿದ್ದುದರಿಂದ ಈ ಆಧ್ಯಾತ್ಮಿಕ ಕೆಲಸಗಳನ್ನು ನೆನೆದು ಮಾಡಿದರೆ ನಿಮ್ಮ ಕರ್ಮವು ಸಂಪೂರ್ಣವಾಗಿ ಮಾರ್ಪಡುತ್ತದೆ.
ಮೊದಲನೇ, ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿನ ಕಡೆಗೆ ನೋಡಿ ನಿಮ್ಮ 2 ಕೈಗಳನ್ನು ಸೇರಿಸಿ ಮೌನವಾಗಿ ನಿಮ್ಮ ಆತ್ಮಾರ್ಥ ಸಂಕಲ್ಪಗಳನ್ನು ದೇವತೆಗಳ ಮುಂದೆ ಸಮರ್ಪಿಸಿ. ಈ ಕ್ರಿಯೆಯು ಆಗ ನಿಮ್ಮ ಮನಸ್ಸಿನ ನೆರಳುಗಳು ಛೇದಿಸಿ ಹೋಗುತ್ತದೆ ಮತ್ತು ಬುದ್ಧಿಮಾನ್ಯತೆ ಹೆಚ್ಚುತ್ತದೆ. ಸೂರ್ಯ ದೇವರ ಆಶೀರ್ವಾದವು ನೇರವಾಗಿ ನಿಮ್ಮ ಜೀವನಕ್ಕೆ ಹರಿಯುತ್ತದೆ. ಈ ಅಭ್ಯಾಸವನ್ನು ಕನಿಷ್ಠ 21 ದಿನಗಳ ಕಾಲ ನಡೆಸಿದರೆ ನಿಮ್ಮ ವ್ಯಾಪಾರ ಮತ್ತು ಹೊಸ ಸಾಧನೆಗಳು ಎದ್ದು ನೋಡುತ್ತವೆ. 2ನೇ, ಪ್ರತಿ ಬೃಹಸ್ಪತಿವಾರ ಸಂಜೆ ನಿಮ್ಮ ಮನೆಯ ಪೂರ್ವ ಮೂಲೆಯಲ್ಲಿ ಎಣ್ಣೆ ದೀಪ ಹೀಗೆ ಹೆಚ್ಚಿಸಿ. ಈ ದೀಪದ ಕೆಳಗೆ ಪೀತಾಂಬರವನ್ನು ಹರಡಿ. ಈ ಆತಿನ ಇದೆ ಸರಳವಾದ ರುಚಿಶೋಧಕ, ಆದರೆ ಅದು ಬೃಹಸ್ಪತಿ ಗ್ರಹದ ನೆರೆಮಾಡೆ ನಿಮ್ಮನ್ನು ತಲುಪಿಸುತ್ತದೆ. ಈ ಲಗ್ನವು ನಿಮ್ಮ ತೋಟದಲ್ಲಿ ನಿರ್ಧಾರಶೀಲತೆ ಮತ್ತು ಪರಿಣತಿಯನ್ನು ಉಂಟುಮಾಡುತ್ತದೆ. ನಿಮ್ಮ ವೃತ್ತಿಗೆ ಯುವಕರೇ, ನೀವು ಸೂಚಿಸುವ ಯಾವುದೇ ಯೋಜನೆಯು ಈ ಅಲೌಲಿಕ ಪರಿಣತಿಯ ಮುಂದೆ ಯಶಸ್ಸಿನತೆಯೇ ಅಭಿವ್ಯಕ್ತಿ ಪಡೆಯುತ್ತದೆ. 3ನೇ, ನಿಮ್ಮ ದನದ ನಿಕೋಸದ ನೇರವಾಗಿ ಲಾಗಿಸ ಹೆಂಗಳು ಸುವರ್ಣ ನಿರ್ಭರಕ ಮಣಿಗಳನ್ನು ರುದ್ರಾಕ್ಷ ಕುಂಭ ರಾಶಿಯ ಪ್ರವಾಸದಲ್ಲಿ ಸಂಪೂರ್ಣ ಮಾಪನದೊಂದಿಗೆ ಸಂಗ್ರಹಿಸಿ. ಈ ಮಣಿಗಳು ಕೇವಲ ವಿಭೂತಿಲಕೋಪಚೇತನ ವಾಹನ ಅಲ್ಲ, ಅವುಗಳು ನಿಮ್ಮ ಮಾನಸಿಕ ಸುರಕ್ಷೆಯ ರಕ್ಷಕ. ಈ ಆಭರಣವನ್ನು ಪರಿಶುದ್ಧ ನೀರಿನೊಂದಿಗೆ ಶುದ್ಧಗೊಳಿಸಿ ಪ್ರತಿ ಬೆಳಗಿನಲ್ಲಿ ಧರಿಸಿ. ಈ ಸೂಕ್ಷ್ಮ ಪ್ರವಾಸ ನಿಮ್ಮನ್ನು ಅಪೇನಿಯ ಜಾತಕರಿಂದ ರಕ್ಷೆ ನೀಡುತ್ತದೆ ಮತ್ತು ನಿಮ್ಮ ಮೆದುಳನ್ನು ಸ್ಫಟಿಕ ಸಾಪೇಕ್ಷದ ಭಿತ್ತಿಯೊಂದಿಗೆ ಪರಿರಕ್ಷಿಸುತ್ತದೆ. 4ನೇ, ಪ್ರತಿ ವ್ಯಾಜ ಶನಿವಾರ ದಿನ ಶನಿಯಾಮ ಒಂದೇ ಬಿಳಿ ತೈಲ ಮತ್ತು ಆವಿಕೆ, ನಾರಿಕೇಳ ಹಾಗೆ ವನಸ್ಪತಿ ಸಮಾಧಿಪನ ಸಮರ್ಪಿಸಿ. ಇದು ಶನಿಯನ್ನು ಕೆಲ್ವಾಗಿ ಮಾಡುತ್ತದೆ ಮತ್ತು ಆತ ದೃಢ ನೇಮವಾಗಿ ನಿಮ್ಮ ಗರದಲ್ಲಿ ಅಸಮರ್ಥ ನಕಾರಾತ್ಮಕತೆ ತೆಗೆದು ಹಾಕುತ್ತದೆ. ಶನಿ ಗ್ರಹದ ಗರಿಮೆ ಅವರು ನಿಮ್ಮನ್ನು ಸೃಜನೀಯ ಕರ್ಮದ ಪಥಕ್ಕೆ ಸರಿಸಲು ಸಹಾಯ ಮಾಡುತ್ತದೆ. 5ನೇ, ನೀವು ಅಗತ್ಯವಾಗಿ ಒಂದು ಮಂದಿರಕ್ಕೆ ತೆರಳಬೇಕು. ಪರಿಶೋಧಿಸಿ ಯಾವ ದೇವತೆ ನಿಮ್ಮ ಜನ್ಮಿಸುವ ನಕ್ಷತ್ರಾದಿಷ್ಟೆ. ಆ ದೇವಾಲಯದಲ್ಲಿ ಪೂರ್ವಲಿಂಗ ತೆಗೆದುಕೊಳ್ಳಿ ಅಥವಾ ಸರಳವಾಗಿ ಪ್ರಾರ್ಥನೆ ಮಾಡಿ. ಬಯೇ ಮಾಸದ ಪ್ರತಿ ಆದಿ ತಿಥಿಯಿಂದ ಚಂದ್ರ ಅಮಾವಾಸ್ಯೆ ಸೇವೆ ಮಾಡಿದರೆ ನಿಮ್ಮ ಪರಿವಾರ ಅಪರಂಪಾರವಾಗಿ ಆರೋಗ್ಯ ಮತ್ತು ಸಮೃದ್ಧಿ ಪಡೆಯುತ್ತದೆ. ಈಗ ನಾನು ನಿಮ್ಮ ವ್ಯಾಪಾರ, ವೃತ್ತಿ ಮತ್ತು ಧನದ ಸಂಬಂಧದಲ್ಲಿ ನೋಡುತ್ತಿರುವ ಅದ್ಭುತ ಮಿತಿಯನ್ನು ವಿವರಿಸಲಿ. ಕುಂಭ ರಾಶಿಯ ಮನುಷ್ಯರೇ, ಈ ಅವಧಿ ನಿಮ್ಮ ವೃತ್ತಿ ಜೀವನದಲ್ಲಿ ಎಕ್ಕಾಗ ಆಗುವ ಮಂಗಳವಾಗಿದೆ. ನಕ್ಷತ್ರಗಳು ನಿಮ್ಮ ಪಾರದರ್ಶಿತೆ, ಅಂತರ್ದೃಷ್ಟಿ ಮತ್ತು ನೈಸರ್ಗಿಕ ನೇತೃತ್ವವನ್ನು ಸಾರ್ವಜನಿಕ ಮೆಸ್ತೆಯ ಮುಂದೆ ಪ್ರದರ್ಶಿಸಲು ಸಹಾಯ ಮಾಡುತ್ತದೆ. ಜೂನ್ ಮಾಸದ ಮೊದಲ ಅರ್ಧ ಸಮಯದಲ್ಲಿ ಯಾವುದೋ ಹೊಸ ಪ್ರತಿಭೆ ವಿಷಯ ನಿಮ್ಮ ಕೆಲಸಕ್ಕೆ ಬರುತ್ತದೆ. ಆಸ್ಫುರಣೆ ಮಾಡಬೇಕು, ಏಕೆಂದರೆ ಇದು ನಿಮ್ಮನ್ನು ನೂತನ ಆದಾಯದ ದ್ವಾರದ ಪಕ್ಕಕ್ಕೆ ಸೇತುವಾಗುತ್ತದೆ. ಮನೆಯಿಂದ ಕಾರ್ಯನಿರ್ವಾಹ ಮಾಡುವ ನೀವು ನಿಮ್ಮ ನೆಟ್ವರ್ಕ್ ವಿಸ್ತರಣೆ ಮೇಲೆ ಸಾರಾಂಶಮತ್ತ ಕೇಂದ್ರೀಕರಿಸಿ. ಈ ಮುಹೂರ್ತದಲ್ಲಿ ನಿಮ್ಮ ಚರ್ಚೆಯು ಅಪರಿಮಿತ ಸಂಭಾವನೆಯಲ್ಲಿ ಸೆಳೆತ ಸಾಧಾರಣ ನೋಡುತ್ತದೆ. ನಿಮ್ಮ ಶ್ರವಣೀಯತೆ, ನಿಮ್ಮ ನಿರ್ದೋಷಿತೆ ಮತ್ತು ನಿಮ್ಮ ಅದ್ವಿತೀಯ ದೃಷ್ಟಿಭಂಗಿ ಪ್ರತಿರಂಷ್ಟಿಕೆಯಲ್ಲಿ ಪ್ರತಿಫಲಿತವಾಗುತ್ತದೆ. ಪ್ರಥಮ ಪದೇ 30ನೇ ವರ್ಷದ ಯುವಕರು, ನೀವು ಸ್ಥಾಪಿತ ವಕ್ರೀಭವನಗಳಿಂದ ಮುಕ್ತವಾಗಿ ಹೊಸ ಕರ್ತೃತ್ವಾಶ್ರಯದ ಸುಯೋಗ ತುಂಬಲು ಸಜ್ಜತಗೊಂಡಿರುವಿರಿ. ಕುಂಭ ರಾಶಿಯ ಮೂಲ ವಿಚಾರಶೀಲತೆ, ಅರ್ಥನೈತಿಕ ಸ್ಥಿರತೆ ಮತ್ತು ರೂಪಲೆ ವಿತರಣೆ ಆ ಪ್ರತಿದ್ವಂದ್ವಗಳನ್ನು ಭೇದಿ ಶೀತನೆಯನ್ನು ತಲುಪುತ್ತದೆ. ಶೀಘ್ರವೇ ನಿಮ್ಮ ಅವತರಣೆ ಬೆಳೆದಾಗ ಚಿಮಣಿಯು ಮುಕ್ತವಾಗುತ್ತದೆ ಮತ್ತು ಪಾಸಾಡುವ ಪ್ರೋದರಿಯತೆ ಹುಲಿಯಂತೆ ಸುರಂಭಿತವಾಗುತ್ತದೆ. ಚಾಲಕೆ, ವ್ಯವಸಾಯಿ ಮತ್ತು ಕರ್ಪೂರಾಕಾರ ನೀವು ನಿಮ್ಮ ವಾಸ್ತವ ತುಂಬನ್ನೊಂದು ಜೂನ್ ಮಾಸದಿಂದ ವೃದ್ಧಿಯ ನೆನೆವಾಣ ಲಾಭ ಪಡೆಯುತ್ತಾ ಆಹಾರ ನೀಲ ನಿರ್ಣಯ ಮಾಡಿ. ಆ ಅತಾಯಿ ಚಾತ ಮುಖ್ಯಾಗಾರ ಹೊಸ ನಾಳಿ ಸ್ಥಾಪನೆ ಅಥವಾ ಸಾಲಾಹಿ ಕೊಯ್ಯಾಗುತ್ತದೆ. ನೀವೇ ನಾತೆ ನೊಂದಾಗುತ್ತಿರುವಿರಿ. ಗೂಢ ಫಲತೆ, ನಿಷ್ಪತ್ತಿಯ ಬಾಗುಡೆಯೇ ನೀವೆಸಿ ಹಿಡಿಯುತ್ತಿದ್ದೀರಿ, ಅದು ಮೊದಲೇ ಮತ್ತು ಮುಂದಿ. ಪ್ರೇಮದ ಈ ದಿನಗಳಲ್ಲಿ ಕುಂಭ ರಾಶಿಯವರಿಗೆ ಅನೇಕ ಯೋಗಗಳು ಸಕ್ರಿಯವಾಗಿವೆ. ನಿಮ್ಮ ಹೃದಯದಲ್ಲಿ ಅದ್ಭುತ ಪರಿವರ್ತನೆ ನಡೆಯಲಿದೆ. ಬರೋಬ್ಬರಿ ಹೇಳಿದರೆ ಗುರುವು ನಿಮ್ಮ ಪ್ರೇಮ ಗ್ರಹದ ಮೇಲೆ ಬೆಳಕು ಹೆಪ್ಪುತ್ತಿದೆ. ಇದರ ಅರ್ಥ ಎಂದರೆ ಅನೇಕ ಕುಂಭ ರಾಶಿಯವರಿಗೆ ಈ ಜೂನ್ ತಿಂಗಳಲ್ಲಿ ಪ್ರೇಮದ ನವ ಅನುಭೂತಿಗಳು, ಮಾನಸಿಕ ಆಳವಾದ ಸಂಪರ್ಕಗಳು ಮತ್ತು ನಿಜವಾದ ಭಾವನೆಗಳ ನುಸುಳುಮೆ ಬರುತ್ತಿದೆ. ನಿಮ್ಮ ಹೆಂಡತಿ, ಪತಿ, ಪ್ರೇಮಿ, ಪ್ರೇಮಿಕೆ ಯಾವ ಸಂಬಂಧದಲ್ಲೂ ಇರಲೇ ಇದು ಎಂಥ ಮಹತ್ವದ ಸಮಯ. ಪಾಶ್ಚಾತ್ಯ ಪಂಚಾಂಗದಲ್ಲಿ ಗುರುವು ನಿಮ್ಮ ಪಶ್ಚಿಮ ಕ್ಷೇತ್ರದಲ್ಲಿ ಅಥವಾ ಸಪ್ತಮ ಕ್ಷೇತ್ರದಲ್ಲಿ ಸರಿಸಲಿ ಪ್ರೇಮ ಮತ್ತು ವಿವಾಹದ ವಿಷಯದಲ್ಲಿ ಮಹಾಪರಿವರ್ತನೆಯಾಗಲಿದೆ. ಜೂನ್ನ ಮೊದಲ 12 ದಿನಗಳಲ್ಲಿ ಅಥವಾ ಪಾಪಾಹಾರದ ಆಗಿ ಮತ್ತು ಅಕ್ಷಯ ತೃತೀಯದ ಪರಿಣಾಮವಿದೆ. ಸಂಖ್ಯಾತ ಕುಂಭ ರಾಶಿಯವರ ಬಾಳುಬೆಳೆಯಾದ ಪ್ರೇಮದ ಕೌತುಕವು ನೆಲೆಸುತ್ತಿದೆ. ಕೆಲವರಿಗೆ ಇದು ನವ ಪ್ರೇಮದ ಮುಂಚೆತನ ಆಗುತ್ತದೆ.
ಬೇರೆ ಕೆಲವರಿಗೆ ಇದು ಹೆಂಡತಿ ಅಥವಾ ಪತಿಯ ಸಾತೆ, ಆಳವಾದ ನೆಲೆಸುವಿಕೆ ಮತ್ತು ಪುನರ್ಜನ್ಮ. ಆದರೆ ಇದೆಲ್ಲವನ್ನೂ ಹೇಳಿದರೆ, ಪ್ರೇಮ ಮತ್ತು ಸಂಬಂಧಕ್ಕೆ ಸಂಬಂಧಿಸಿದಂತೆ ನಿಮ್ಮ ಭವಿಷ್ಯತ್ತು ತುಂಬಾ ಮಾನ್ಯವಾಗಿದೆ ಎಂದುವುದು ನಿಶ್ಚಿತವಾಗಿದೆ. ಶನಿಯ ಶಾಸನವಾದೆ ನಿಮ್ಮ ಸಂಬಂಧಗಳನ್ನು ಪರೀಕ್ಷೆ ಮಾಡುತ್ತಿದೆ. ಪ್ರೇಮಿ ಮತ್ತು ಪತ್ನಿಗಳನ್ನು ಭಾವೋದ್ವೇಗಪೂರ್ಣ ಪರಿಶೋಧನೆಯ ಮೆರೆದಿ ತುಳಿಯುತ್ತಿದೆ. ಆದರೆ ಈ ಪರೀಕ್ಷೆಯಿಂದ ಬಂದ ಪ್ರೇಮ ಮತ್ತು ವಿಶ್ವಾಸವು ಅತ್ಯಂತ ಶುದ್ಧ ಮತ್ತು ಬೆಳೆಯುವುದಾಗಿರುತ್ತದೆ. ಯಾಕೆಂದರೆ ಮಿಥುನ ರಾಶಿಯಿಂದ ಬರುವ ಮಂಗಳವು ನಿಮ್ಮ ಪ್ರೇಮ ಅಂಕುರವನ್ನು ಸುರಕ್ಷೆ ಮಾಡುತ್ತಿದೆ. ಇದು ಯುದ್ಧದಾಗೆ ಕಾಣುತ್ತಿರುವುದಾದರೂ ಇಂತೆ ವಾಸ್ತವದಲ್ಲಿ ನಿಮ್ಮ ಪ್ರೇಮವು ಶಕ್ತಿ ಪಡೆಯುತ್ತಿದೆ. ಜೂನ್ ಮೊದಲ 7 ದಿನಗಳು ಯಾವುದೇ ಪ್ರೇಮ ಪ್ರಸ್ತಾವ, ಮಾತು ಮಹೋತ್ಸವ ಅಥವಾ ಮಾನಸಿಕ ಸಂಭಾಷಣೆಗಳನ್ನು ಪ್ರಾರಂಭಿಸುವುದು ಅತ್ಯಂತ ಶೀತಲನೆ ಚಿಂತನೆಯಾಗಿರುತ್ತದೆ. ಏಕೆಂದರೆ ಚಂದ್ರನು ಕೆಲವು ಕುಂಭ ರಾಶಿಯವರಿಗೆ ಸಂಭ್ರಮ ಅವಸ್ಥೆಯಲ್ಲಿ ಅಥವಾ ಆಂತರಿಕ ಚಿಂತನೆಯ ಗೋರದಲ್ಲಿ ಕಾಂತಿಗೊಂಡಿದೆ. ನಿಮ್ಮ ಭಾವನೆಗಳು ನಿಜವೆಂಬುದಾಗಿರುವುದಾದರೂ ಇದು ಕೇವಲ ಮಾನಸಿಕ ಪುನರ್ನಿರ್ಮಾಣದ ಸಮಯ ಎಂಬುದು ನೆನಪಿನಲ್ಲಿ ಹಿಡಿಯಿರಿ. ಜೂನ್ನ 8ರಿಂದ 14 ದಿನಗಳ ನಡುವೆ ಇಲ್ಲಿ ಸೂರ್ಯ ನಿಮ್ಮ ವ್ಯಕ್ತಿತ್ವವನ್ನು ಪ್ರಕಾಶಿಸುತ್ತಿದೆ. ಅನೇಕ ಕುಂಭ ರಾಶಿಯವರು ತಮ್ಮ ಪ್ರೇಮಿ ಅಥವಾ ಪತ್ನಿಯ ಮುಂದೆ ಹೊಸ ಆತ್ಮವಿಶ್ವಾಸ ಮತ್ತು ಪ್ರೌಢತೆ ತೋರಿಸುವಿರಿ. ನಿಮ್ಮ ವ್ಯಕ್ತಿತ್ವದ ನವ ಆಯಾಮಗಳು ಅವರನ್ನು ಆಕರ್ಷಿಸುವುದಾಗಿರುತ್ತದೆ. ದೂರದಸ್ಥ ಪ್ರೇಮಿಗಳಿಗೆ ಈ ಸಮಯ ಬೆಟ್ಟಿಟಲು ಸುಯೋಗ ಅಥವಾ ಸಂವಾದನೀಯ ಮುಹೂರ್ತಗಳು ಬರುತ್ತಿವೆ. ಜೂನ್ದಲ್ಲಿ ಚತುರ್ದಶಿ ತಿಥಿಯ ಚಾಕ್ರಿ, ಪ್ರೇಮ ಮತ್ತು ವಿವಾಹಕ್ಕೆ ಏನೋ ಮಹತ್ವದ ನಿರ್ಧಾರ ಅಥವಾ ಘೋಷಣೆ ಆರಂಭವಾಗುವ ಹೊರೆ. ಬೆಂಬಲ ಅರ್ಥಶಾಸ್ತ್ರ, ಆರ್ಥಿಕ ಶೇಷಗುಣ ಮತ್ತು ನೋಂದಣಿ ರೇವತೆ, ಇದೆಲ್ಲವೂ ಪ್ರೇಮೋದ್ಯಾಪನೆ, ಆತ್ಮೀಯ ಸೊಸೊಕರಣೆ ಬಾರುತ್ತಿದೆ. ಪ್ರೇಮಿಯ ಕುಟುಂಬಕ್ಕೆ ಭೇಟಿ ಅಥವಾ ಮಾನಸಿಕ ಪರಿಚಯ ವರ್ಣೆ ಈ ದಿನಗಳಲ್ಲಿ ನಡೆಯಬಹುದೇ. ನಿಮ್ಮ ಆರೋಗ್ಯದ ಸಂದರ್ಭದಲ್ಲಿ ಕುಂಭ ರಾಶಿಯವರೇ, ನಿಮ್ಮ ಪಂಚಮೇಂದ್ರಿಯ ಶಕ್ತಿ ಈ ನಿಂತಿಯಲ್ಲಿ ಅತಿಶಯವಾಗಿ ಮೂಲೀಕರಣವಾಗಿದೆ. ಚಿಂತನ, ಎಮೋಷನಲ್ ವಿಕ್ಷೋಭ, ನಿದ್ರಾ ಅಶಾಂತಿ, ಇದೆಲ್ಲವೂ ನಿಮ್ಮ ಪ್ರೌಢ ಶಕ್ತಿಯ ನೋಂದಣಿಯಾಗಿರುತ್ತದೆ. ಸ್ನಾನ, ಧ್ಯಾನ, ಸುಖಧಾಮ ಶರೀರ ಅನುಭವ ಈ ತುಂಬಾ ಸರಳ ಕಾರ್ಯಗಳಾಗಿರುವುದಾದರೂ ನಿಮ್ಮ ಆರೋಗ್ಯ ಸ್ಥೈರ್ಯತೆ ರಚಿಸುವಲ್ಲಿ ಸುಪೋಷಕವಾಗುತ್ತವೆ. ಮಾನಸಿಕ ನೋವು ಅಥವಾ ಹೊಡೆತಾದ ಸಂತಾಪದ ಮುಖಾಮುಖಿ ಕುಂಭ ರಾಶಿಯವರು ಇದೀಗ ಲಕ್ಷ್ಯ ಹಿಡಿಯುತ್ತಿದ್ದಾರೆ. ಪೌಷ್ಟಿಕ ಆಹಾರ, ಯೋಗ, ವಾಯು ವ್ಯಾಯಾಮ, ಏಕೆಂದರೆ ಗುರುವು ನಿಮ್ಮ ಪ್ರಗುಣ ಎಲೆಮೆಂಟಿನ ಮೇಲೆ ಕೃಪಾರೆಪುತ್ತಿದೆ. ನಿಮ್ಮ ಆರೋಗ್ಯ ಗುಣವು ಪ್ರಭಾವಾನ್ವಿತವಾಗುತ್ತಿದೆ. ಜೂನ್ ಮೊದಲ 15 ದಿನಗಳಲ್ಲಿ ಇದೇ ಅಮಾವಾಸ್ಯೆ ಅಥವಾ ಶುಭ ದಿನದೊಳಗೆ ಸ್ಫಟಿಕ ಅಲರ್ಟ್ನೆಸ್ ಮತ್ತು ಬಾಲಕ ಸಂಜೀವನ ಉದ್ಯಮ ನಡೆಯುತ್ತಿವೆ. ದೇಹದ ಸೋಪಾನ ಸೂಚನೆ, ನೀರಿನ ಅಸಾಧಾರಣ ಆಲಿಂಗನ, ಪೌಷ್ಟಿಕ ರಸೀದ, ಇದೆಲ್ಲವೂ ಸುಲಭ ಪರಿಹಾರ. ಯುವತರ ಮತ್ತು ಯುವತಿಯರಿಂದ ಅನಾಗತ ಶುಭತಾ ಅಲೆಯೇ ಸಾಯುತ್ತಿವೆ. ಅವರನ್ನು ನಿರ್ದೇಶನೆ ನೀಡುತ್ತಿದ್ದಾರೆ, ತಮ್ಮ ನೆಲೆ ತಿಳಿಸುತ್ತಿದ್ದಾರೆ. ವಿದೇಶಕ್ಕೆ ಪ್ರವಾಸ, ನೌಕರಿ ಬದಲಾವಣೆ ಅಥವಾ ಅಧ್ಯಯನ. ಕುಂಭ ರಾಶಿಯವರಿಗೆ ಈ ಸಮಯ ಅಶಾಂತ ಬೂಮ್ ಬರುತ್ತಿದೆ. ರಾಹು ಮತ್ತು ಕೇತುವು ನಿಮ್ಮ ಯಾತ್ರಾ ಅಕ್ಷಕ್ಷೀನ ಮೇಲೆ ಅತಿಶಕ್ತಿ ಬಿಂದುವನ್ನು ಮೂಡಿಸುತ್ತಿವೆ. ಇದು ವಿಯೋಗ ಮತ್ತು ಅನಿರ್ದೇಶನೆಯ ಅನುಭೂತ.